ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮೇನಕಾ ಮುಕುಂದ್. ಭುವನ್ ಟೈಲರಿಂಗ್ ಕ್ಲಾಸ್ಗೆ ಸ್ವಾಗತ ಸುಸ್ವಾಗತ. ಓಕೆ, ಇವತ್ತಿನ ಕ್ಲಾಸಲ್ಲಿ ಏನಪ್ಪ ಹೇಳ್ಕೊಡ್ತಾ ಇದ್ದೀನಿ ಅಂತಂದ್ರೆ, ಮೊನ್ನೆ ಎಲ್ಲ ಪೇಪರ್ ಕಟಿಂಗ್ ಹೇಳ್ಕೊಟ್ಟಿದ್ದೆ ಅಲ್ಲ, ಪೇಪರ್ ಕಟಿಂಗ್ ಹೇಳ್ಕೊಟ್ಟಿದ್ದೆ, ಬೋಟ್ ನೆಕ್ದು, ಆಮೇಲೆ ಬಟ್ಟೆ ಕಟಿಂಗ್ ಹೇಳ್ಕೊಟ್ಟಿದ್ದೀನಿ. ಎಲ್ಲ ಬಟ್ಟೆ ಕಟಿಂಗು ಪೇಪರ್ ಕಟಿಂಗ್ ಎಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡು ಬಟ್ಟೆ ಕಟ್ ಮಾಡಿ ಇಟ್ಕೊಂಡು ವೆಯ್ಟ್ ಮಾಡ್ತಾ ಇದೀವಿ. ಮ್ಯಾಮ್ ಸ್ಟಿಚಿಂಗ್ ಯಾವಾಗ ಹಾಕ್ತೀರಾ ಅಂತ, ಅದಕ್ಕೆ ಬೇಗನೆ ಹಾಕ್ತಾ ಇದ್ದೀನಿ ಸ್ಟಿಚಿಂಗು. ನೋಡ್ಕೊಂಡು ಹೊಲ್ಕೊಡಿ ಆಯ್ತಾ. ಚೆನ್ನಾಗಿ ನೀವು ಕೂಡ ಚೆನ್ನಾಗಿ ಹೊಲ್ಕೊಂಡು ಹಾಕೊಂಡು ಖುಷಿ ಪಡಿ, ಬೇರೆಯವ್ರಿಗೂ ಹೊಲ್ಕೊಡಿ, ಒಂದು 4 ಕಾಸು ದುಡ್ಡು ಮಾಡ್ಕೊಳ್ಳಿ. ಓಕೆನಾ? ಸರಿ, ಇವತ್ತು ಸ್ಟಿಚಿಂಗ್ ಹೇಗೆ ಮಾಡಬೇಕು, ಕ್ಯಾನ್ವಾಸ್ ಹಾಕಿ ಫಿನಿಶಿಂಗ್ ಹೇಗೆ ಕೊಡಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ. ಬನ್ನಿ. ಅದಕ್ಕೂ ಮುಂಚೆ ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ. ಇನ್ನೊಂದು ಚೇತನ ಸಹೋದ್ಯೋಗ ಸಂಸ್ಥೆ ಅಂತ ಚಾನಲ್ ಇದೆ, ಅದಕ್ಕೂ ಕೂಡ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಬೇಕು. ಓಕೆನಾ? ಅದರಲ್ಲೂ ಕೂಡ ಕಟಿಂಗು ಸ್ಟಿಚಿಂಗು ಪ್ರತಿಯೊಂದು ಹಾಕ್ತಾ ಇದ್ದೀನಿ. ಅದನ್ನು ಕೂಡ ಬೋಟ್ ನೆಕ್ ಡಿಸೈನ್ ಇನ್ನೊಂದು ಮಾಡೋಣ ಅಂತೇಳಿ ಮಾಡಿದ್ದು, ನೀನು ಅಪ್ಲೋಡ್ ಮಾಡಿಲ್ಲ, ನೆಕ್ಸ್ಟ್ ಮಾಡ್ತೀನಿ. ಅದು ಇನ್ನೊಂದು ಡಿಸೈನ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ, ಮಾಡಿ ಆಯ್ತಾ. ಮೊನ್ನೆ ಒಬ್ರು ಕೇಳ್ತಾ ಇದ್ರು, ಮ್ಯಾಮ್ 44 ಸೈಜ್ದು ಒಂದು ಕಟಿಂಗ್ ಹೇಳ್ಕೊಡಿ ಮ್ಯಾಮ್ ಅಂತ. ಖಂಡಿತ ಇದು ಮುಗಿದ ತಕ್ಷಣ ಅದ್ರದ್ದು ಪೇಪರ್ ಕಟಿಂಗ್ ಹೇಳ್ಕೊಡ್ತೀನಿ, ಅದ್ರಲ್ಲಿ ಬ್ಯಾಕ್ ಡಿಸೈನ್ ಬೇರೆ ಹೇಳ್ಕೊಡ್ತೀನಿ, ನೋಡ್ಕೊಂಡು ಕಲ್ತ್ಕೊಡ್ರು ಅಂತ. ಆಯ್ತಾ? ಸರಿ ಕಣ್ರು. ಇವಾಗ ಕಟಿಂಗ್ ಹೇಗೆ ಮಾಡ್ಬೇಕು, ಕಟಿಂಗ್ ಮಾಡೋದನ್ನ ಹೇಗೆ ಸ್ಟಿಚ್ ಮಾಡಬೇಕು ಅಂತ ಹೇಳ್ಕೊಡೋಣ. ಓಕೆ, ಅದಕ್ಕೂ ಮುಂಚೆ ಯಾರಾದರೂ ಆನ್ಲೈನ್, ನಮ್ಮದು ಆನ್ಲೈನ್ ಕ್ಲಾಸ್ ಇದೆ, ಮತ್ತೆ ವಾಟ್ಸಪ್ ಕ್ಲಾಸ್ ಕೂಡ ಇದೆ. ಯಾರಾದರೂ ಸೇರ್ಕೊಂಡು ನಾವು ಕಲ್ತ್ಕೋಬೇಕು ಮ್ಯಾಮ್, ಇನ್ನೂ ಚೆನ್ನಾಗಿ ಕಲಿಬೇಕು, ನಾವು ಕಲಿತು ಬೇರೆಯವ್ರಿಗೂ ಹೊಲ್ಕೊಡೋ ಥರ ಇರಬೇಕು ಮ್ಯಾಮ್ ಅಂದರೆ ಕ್ಲಾಸಿಗೆ ಎಲ್ಲೂ ಸೇರ್ಕೊಳ್ಳೋರು. ತುಂಬ ಸಲ ನಂಬರ್ ಹಾಕಿದ್ದೀನಿ, ನಂಬರ್ ನೋಡ್ಬಿಟ್ಟು ಫೋನ್ ಮಾಡಿ ನೀವು ಕ್ಲಾಸಿಗೆ ಸೇರ್ಕೊಳ್ಳಿ. ನೀವು ಹೊಲಿಯೋದು ಕಲ್ತ್ಕೊಂಡು ಬೇರೆಯವ್ರಿಗೂ ಹೊಸ ಹೊಸ ಡಿಸೈನ್ನ ಹೊಲ್ಕೊಟ್ಕೊಂಡು ಒಂದು 4 ಕಾಸು ದುಡ್ಡು ಮಾಡ್ಕೊಳ್ಳಿ. ಆಯ್ತಾ? ಸರಿ ಕಣ್ರೋ, ಬನ್ನಿ ಆ ಸ್ಟಿಚಿಂಗ್ ಹೇಗೆ ಮಾಡಬೇಕು ಅಂತ ಹೇಳಿ. ಇವಾಗ ಫಸ್ಟ್ ನಾವು ಫ್ರಂಟ್ನ ಸ್ಟಿಚ್ ಮಾಡ್ಕೊಳ್ಳೋಣ. ಫಸ್ಟ್ ಲೈನಿಂಗು ಮತ್ತು ಮೈನ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡ್ಕೊಳ್ಳೋಣ. ಓಕೆನಾ? ಇದು ಉಲ್ಟಾ ಇದೆ, ಉಲ್ಟದ್ರ ಮೇಲೆ ನಾವು ಲೈನಿಂಗ್ ಹಾಕೋಣ. ಅಲ್ಲಿ ಕ್ಯಾನ್ವಾಸ್ ಬರುತ್ತೆ, ಹಾಗಾಗಿ ಉಲ್ಟದ್ರ ಮೇಲೆ ನಾವು ಲೈನಿಂಗ್ ಹಾಕೊಳ್ಳೋಣ. ಈ ರೀತಿ ಹಾಕ್ಬಿಟ್ಟು ಸುತ್ತ ಹೊಲ್ದಿಟ್ಕೋಬೇಕು. ನೀವು ಆದಷ್ಟು ಪಿನ್ನಗಳು ಹಾಕೊಂಡು ಮಾಡಿ, ನಾವು ಹಾಗೇನೆ ಹೊಲ್ದ ಅಭ್ಯಾಸ ಇರೋದ್ರಿಂದ ನಾನು ಹಾಗೆ ಮಾಡ್ತೀವಿ. ನೀವು ಪಿನ್ನಗಳು ಹಾಕೊಂಡು ಮಾಡಿ, ಇಲ್ಲೊಂದು ಇಲ್ಲಿ 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 ಪಿನ್ನಗಳು ಹಾಕೊಂಡು ಮಾಡಿ. ಈಗ ನಾನು ಹಾಗೇನೆ ಸುತ್ತ ಒಂದು ಡಮ್ಮಿ ಸ್ಟಿಚ್ ಹಾಕ್ಕೊಂತೀನಿ. ಎಲ್ಲೂ ಸುಕ್ಕು ಬರಬಾರ್ದು, ನೀಟಾಗಿರ್ಬೇಕು. ಓಕೆನಾ? ಈ ರೀತಿ ಎಲ್ಲ ಕಡೆನೂ ಸಮಾನ ಇರಬೇಕು, ಎಲ್ಲೂ ಸುಕ್ಕು ಬರ್ದಂಗೆ ನೀವು ಹೊಲ್ಕೋಬೇಕು. ಸುಕ್ಕು ಬರೆದ್ರೆ ಫಿನಿಶಿಂಗ್ ಚೆನ್ನಾಗಿರಲ್ಲ. ಓಕೆ? ಇದೇ ಥರ ಸುತ್ತ ಹೊಲ್ಕೊಂಡ್ಬಿಟ್ಟು ಎಕ್ಸ್ಟ್ರಾ ಎಲ್ಲ ಕಟ್ ಮಾಡ್ಕೋಬೇಕು. ಕ್ಯಾನ್ವಾಸ್ ಹಾಕಿದ್ರೆ ಫಿನಿಶಿಂಗು ತುಂಬ ಚೆನ್ನಾಗಿ ಬರುತ್ತೆ. ಕೆಲವರು ಅಟ್ಯಾಚಿಂಗ್ ಉಲ್ಟಾ ಕಿನರಿ ಮಾಡ್ತೀವಿ ಮ್ಯಾಮ್, ನಮ್ಮ ಹತ್ರ ಕ್ಯಾನ್ವಾಸ್ ಇಲ್ಲ ಅಂದರೆ ಸೀದದ್ರ ಮೇಲೆ ಇದನ್ನು ಅಟ್ಯಾಚ್ ಮಾಡಿ ಆಮೇಲೆ ಉಲ್ಟಾ ಮಾಡಿ ಕಿನರಿ ಹಾಕ್ಕೊಳ್ಳಿ. ಓಕೆನಾ? ಇವಾಗ ನಾವು ಫುಲ್ ಎಲ್ಲ ಒಂದು ರೌಂಡು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಓಕೆ, ಇಷ್ಟೆಲ್ಲ ಆಯ್ತಲ್ವಾ? ಇದನ್ನ ಫುಲ್ ಎಲ್ಲ ಎಕ್ಸ್ಟ್ರಾ ಇರೋದೆಲ್ಲ ನಾವು ಕಟ್ ಮಾಡಿ ಬ್ಯಾಕ್ ಸೈಡ್ನ ಹೇಗೆ ಹೊಲ್ಕೋಬೇಕು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಈ ಥರ ನೀವೇನಾದ್ರೂ ಬ್ಲೌಸ್ ಪೀಸಲ್ಲಿ ಬಾರ್ಡರ್ ಇತ್ತು ಅಂತಂದರೆ ಈ ಥರ ಸೀದದ್ರ ಮೇಲೆ ಹಾಕ್ಕೊಳ್ಳಿ. ಓಕೆ, ಸೀದದ್ರ ಮೇಲೆ ಹಾಕ್ಕೊಂಡು ಕೆಳಗಡೆ ಮಾತ್ರ ಅಟ್ಯಾಚಿಂಗ್ ಮಾಡ್ಕೊಳ್ಳಿ. ಕೆಳಗಡೆ ಮಾತ್ರ ಸ್ಟ್ರೈಟು ಅಟ್ಯಾಚಿಂಗ್ ಮಾಡ್ಕೋಬೇಕು. ಓಕೆ, ಒಂದು ಟೆನ್ಷನ್ ಮಾರ್ಜಿನಲ್ಲಿ ಸ್ಟ್ರೈಟು ಹೊಲ್ಕೊಳ್ಳೋಣ. ಓಕೆ, ಒಂದು ಟೆನ್ಷನ್ ಮಾರ್ಜಿನಲ್ಲಿ ಇದನ್ನು ಸ್ಟ್ರೈಟು ಹೊಲ್ಕೋಬೇಕು. ಎಲ್ಲ ಸ್ವಲ್ಪ ನ್ಯಾಚ್ ಹೊಡ್ಕೊಳ್ಳಿ. ಆವಾಗ ರೌಂಡ್ ಇದು ಕಿನರಿ ಹಾಕೊಳ್ಳೋಕೆ ಈಸಿ ಆಗುತ್ತೆ ಮತ್ತು ಚೆನ್ನಾಗಿ ಕೂಡ ಬರುತ್ತೆ. ಇದನ್ನು ಉಲ್ಟಾ ಮಾಡಿ ಕಿನರಿ ಹಾಕೊಳ್ಳಿ. ಇವಾಗ ನಾವಿಲ್ಲಿ ಕಿನರಿ ಹಾಕ್ಕೋಬೇಕು. ಲೈನಿಂಗ್ ಎಲ್ಲೂ ಕಾಣಬಾರ್ದು. ಹಿಂದಗಡೆ ನೀಟಾಗಿ ಇದು ಮಾಡಿಕೊಂಡು ಕಿನರಿ ಫಿನಿಶಿಂಗು ತುಂಬ ಚೆನ್ನಾಗಿ ಬರಬೇಕು ಹಿಂದಗಡೆ. ಓಕೆನಾ? ಈಗ ಸುತ್ತ ಹೊಲ್ಕೊಂಡು ನಾವು ಅದನ್ನು ಕಟ್ ಮಾಡ್ಕೋಬೇಕು. ಯಾವ ರೀತಿಯಪ್ಪ ಅಂತಂದರೆ, ಇಲ್ಲಿರ್ತಲ್ಲ ಸುಮ್ಮನೆ ಇದನ್ನು ಡಮ್ಮಿ ಸ್ಟಿಚ್ ಅಂತಾರೆ. ಅದು ಕಂಪಲ್ಸರಿ ಹೊಲ್ಕೊಳ್ಳೇಬೇಕು ನೀವು. ಹಂಗೆ ನಾವು ಹೊಲಿತೀವಿ ಅಂತಂದರೆ ರಿಂಕಲ್ಸ್ಗಳು ಬರುತ್ತೆ. ಇದು ಹೊಲಿಬೇಕಾದ್ರೂ ಅಷ್ಟೇ ನೀಟಾಗಿ ಹೊಲ್ಕೊಂಡಿರ್ಬೇಕು. ಈ ಥರ ಎಲ್ಲೂ ಸುತ್ತ ಬರ್ದಂಗೆ ನೀವು ಆದಷ್ಟು ಪಿನ್ನಗಳು ಹಾಕ್ಕೊಂಡು ಹೊಲ್ಕೊಳ್ಳಿ. ಹೊಸಬ್ರು ಪಿನ್ನಗಳು ಹಾಕ್ಕೊಂಡಾಗ ನಮಗೆ ರಿಂಕಲ್ಸ್ಗಳು ಬರಲ್ಲ, ನೀಟಾಗಿ ಇರುತ್ತೆ. ಹೊಲಿಯೋ ಮೆಥಡು ಸೇಮೇ ಇರುತ್ತೆ, ನಾವು ಮಾಡೋ ಡಿಸೈನ್ಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾವ ಥರ ಬ್ಯಾಕ್ ಡಿಸೈನ್ ಮಾಡಿರ್ತೀವಿ ಅದು ಕಟಿಂಗು ಸ್ಟಿಚಿಂಗು ಮಾತ್ರ ಚೇಂಜ್ ಇರುತ್ತೆ. ಮಾಡೋ ಮೆಥಡು ಕ್ಯಾನ್ವಾಸ್ ಹಾಕೋದೆಲ್ಲ ಸೇಮೇ ಬರುತ್ತೆ. ನಾನು ಈಸಿಯಾಗಿ ಕ್ಯಾನ್ವಾಸ್ ಹೇಗೆ ಹಾಕಬೇಕು ಅನ್ನೋದು ಕೂಡ ನಿಮಗೆ ಹೇಳ್ಕೊಡ್ತೀನಿ. ಕ್ಯಾನ್ವಾಸ್ ಕಟ್ ಮಾಡಿಲ್ಲ, ಇವಾಗಲೇ ಕಟ್ ಮಾಡಿ ಲೈವಲ್ಲೇ ನಿಮಗೆ ಅದನ್ನು ಹೇಗೆ ಸ್ಟಿಚ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ತುಂಬ ಈಸಿಯಾಗಿರುತ್ತೆ ಕ್ಯಾನ್ವಾಸ್ ಸ್ಟಿಚಿಂಗು. ಓಕೆನಾ?
ಇದನ್ನು ಕೂಡ ನೀಟಾಗಿ ಸುತ್ತ ಹೊಲ್ಕೋಬೇಕು. ಇದು ಅಷ್ಟೇ, ಎಲ್ಲೂ ರಿಂಕಲ್ಸ್ ಬರ್ದಂಗೆ ನೀಟಾಗಿ ಬರಬೇಕು. ಇವಾಗ ಒಂದು ಪಾಯಿಂಟ್ ಆ ಕಡೆ ಈ ಕಡೆ ಸ್ಟಿಚ್ ಹೋದ್ರೂ ಪರವಾಗಿಲ್ಲ, ಕ್ಯಾನ್ವಾಸ್ ಕೂರಿಸ್ಬೇಕಾದ್ರೆ ಮಾತ್ರ ಫಿನಿಶಿಂಗು ಹಾಗೇ ಬರಬೇಕು. ಇದು ಡಮ್ಮಿ ಸ್ಟಿಚ್, ಇದೇನು ನಮಗೆ ಮೈನ್ ಆಗಿರಲ್ಲ. ಕ್ಯಾನ್ವಾಸ್ ಕೂರಿಸಿದಾಗ ಬರುತ್ತಲ್ಲ ಸ್ಟಿಚ್ಚು, ಅದನ್ನೇ ಫೈನಲ್ ಸ್ಟಿಚ್ಚು. ಇದು ಒಂದು ಟೆನ್ಷನ್ ಮಾರ್ಜಿನಿಂದ ಒಳಗಡೆನೇ ಇರಲಿ. ಓಕೆ, ಇದನ್ನೆಲ್ಲ ಎಕ್ಸ್ಟ್ರಾ ಇರೋದೆಲ್ಲ ನಾವು ಕಟ್ ಮಾಡ್ಕೊಳ್ಳೋಣ. ಓಕೆನಾ? ಕಟ್ ಮಾಡಿಬಿಟ್ಟು ನಿಮಗೆ ಆಮೇಲೆ ಕ್ಯಾನ್ವಾಸ್ ಕಟಿಂಗ್ನ ತೋರಿಸ್ಕೊಡ್ತೀನಿ. ಓಕೆ, ಇವಾಗ ನಾವು ಕ್ಯಾನ್ವಾಸ್ನ ಹೇಗೆ ಕಟ್ ಮಾಡಬೇಕು ಅನ್ನೋದು ಹೇಳ್ಕೊಡ್ತೀನಿ ನೋಡಿ. ತುಂಬ ಈಸಿಯಾಗಿಯೇ ಹೇಳ್ಕೊಡ್ತೀನಿ, ನೋಡ್ಕೊಳ್ಳಿ. ಇದು ಸ್ವಲ್ಪ ಮಡಿಸ್ಕೊಳ್ಳಿ ಮಧ್ಯಕ್ಕೆ. ಓಕೆನಾ? ಬ್ಯಾಕ್ ಸೈಡು ಓಪನ್ ಇರೋದ್ರಿಂದ, ಬ್ಯಾಕ್ ಹುಕ್ಕು ಬ್ಯಾಕ್ ಬರೋದ್ರಿಂದ ನೀವು ಇಷ್ಟು ದೊಡ್ಡ ಹಗ್ಲನೇ ಕಟ್ ಮಾಡ್ಕೋಬೇಕು ಅಂತೇನಿಲ್ಲ. ಈ ರೀತಿ ಇಟ್ಕೊಳ್ಳಿ. ಕ್ಯಾನ್ವಾಸ್ ಮೇಲೆ ಈ ಬಟ್ಟೆ ಇಟ್ಕೊಳ್ಳಿ. ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಇದೆ, ಇನ್ನೊಂಚೂರು ಕಮ್ಮಿನೂ ಮಾಡಿಸ್ಕೋಬೋದು, ತೊಂದರೆ ಇಲ್ಲ. ಕ್ಯಾನ್ವಾಸ್ ಮನೇಲಿ 1 ಮೀಟ್ರ್ ತಂದಿಟ್ಕೊಳ್ಳಿ. ಓಕೆನಾ? ತಂದಿಟ್ಕೊಂಡು ನಮ್ಗೆ ಎಷ್ಟು ಬೇಕು ಅಷ್ಟನ್ನು ಕಟ್ ಮಾಡ್ಕೋಬೋದು. ಈಗ ಇಟ್ಕೊಂಡು ಒಂದು ಮಾರ್ಕ್ ಮಾಡ್ಕೊಳ್ಳಿ. ಈಗ ಬ್ಯಾಕು ಉಕ್ಸಿರೋದ್ರಿಂದ ಇಲ್ಲಿ ಎರಡು ಕಡೆ ಕಟ್ ಮಾಡ್ಕೊಂಡು ಕೂಡ ಮಾಡ್ಬೋದು, ಇಲ್ಲ ಒಂದೇ ಸಲ ಮಾಡ್ಕೊಂಡು ಆಮೇಲೆ ಕಟ್ ಮಾಡ್ತೀವಿ ಅಂದ್ರೂ ಓಕೆ. ನಾನು ನಿಮ್ಗೆ ಆದಷ್ಟು ಕಟ್ ಮಾಡಿಬಿಟ್ಟೇ ಮಾಡೋದನ್ನ ತೋರಿಸ್ಕೊಡ್ತೀನಿ, ಈಸಿ ಆಗುತ್ತೆ. ಈಗ ಸುಮ್ಮನೆ ಒಂದು ಡಮ್ಮಿ ಮಾರ್ಕ್ ಹಾಕ್ಕೊಳ್ಳಿ. ಓಕೆನಾ? ಇದು ಎಲ್ಲೋ ಇರೋದ್ರಿಂದ ನಿಮಗೆ ಕಾಣಿಸ್ತಾ ಇದೆಯಲ್ಲ ಗೊತ್ತಿಲ್ಲ. ಇದು ಇಷ್ಟಿರುತ್ತಲ್ವ, ಇದನ್ನೆಲ್ಲ ನಾವು ಕಟ್ ಮಾಡ್ಕೋಬೇಕು ಅಂತೇನಿಲ್ಲ. ಇದನ್ನು ಸ್ಟ್ರೈಟ್ ಕಟ್ ಮಾಡಿಕೊಂಡ್ರೆ ಸಾಕು. ಈ ಶೇಪ್ ನಮಗೆ ಕಟ್ ಮಾಡಿದ್ರೆ ಸರಿಯಾಗಿ ಶೇಪ್ ಕುತ್ಕೊಳ್ಳಿಲ್ಲ ಅಂದರೆ ಮಾಡಿದ್ದು ವೇಸ್ಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾವು ಈ ಥರ ಬಾಕ್ಸ್ ಥರ ಸ್ಟ್ರೈಟ್ ಕಟ್ ಮಾಡ್ಕೊಂಬಿಟ್ರೆ ನಮ್ಗೆ ಲೈನಿಂಗು ಸಿಗುತ್ತೆ. ಇದಿರುತ್ತಲ್ವ, ಮಧ್ಯ ಕಟ್ ಆಗೋದ್ರಿಂದ ಇದನ್ನು ಕೂಡ ಕಟ್ ಮಾಡ್ಕೊಳ್ಳೋಣ. ಬ್ಯಾಕ್ ಸೈಡ್ದು ಜಸ್ಟ್ ಒಂದು ಲೈನ್ ಅಷ್ಟೇ, ಇದೊಂದು ಪೀಸ್. ಇದಕ್ಕೆ ನಾವು ಲೈನಿಂಗ್ ಕಟ್ ಮಾಡ್ಕೊಳ್ಳೋಣ. ಅದಕ್ಕೂ ಮುಂಚೆ ನೀವು ಬ್ಯಾಕ್ ಕಟ್ ಮಾಡೋದು ತೋರಿಸ್ಬಿಡ್ತೀನಿ. ಇದು ಕರೆಕ್ಟಾಗಿ ಸೆಂಟ್ರ್ ಕಟ್ ಮಾಡೋಣ. ಹಾಗೆಯೇ ಇಲ್ಲಿ ಮೇಲ್ಗಡೆ ನಾವು ಹೀಗೆ 2 ಕಟ್ ಆಯ್ತಲ್ವಾ. ಇದು ಅದಕ್ಕೂ 2 ಸಪ್ರೇಟ್ ಬರುತ್ತೆ. ಈಗ 2 ಆಯ್ತಲ್ವ, ಇದಕ್ಕೆ ನಾವು ಲೈನಿಂಗ್ ಕಟ್ ಮಾಡ್ಕೊಳ್ಳೋಣ. ಲೈನಿಂಗು ಅಷ್ಟೇ ಸ್ಟ್ರೈಟ್ ಕಟ್ ಮಾಡಿಕೊಂಡ್ರೆ ಸಾಕು. ಇದು ಆಲ್ರೆಡಿ 2 ಇದೆ, ಇಲ್ಲೊಂದು ಒಂದೇ ಸಲ 2. ಇದನ್ನು ಕೂಡ ಹಾಗೇ ಕಟ್ ಮಾಡ್ಕೋಬೋದಿತ್ತು, ಬಟ್ ನಿಮಗೆ ಅರ್ಥ ಆಗಲಿ ಅನ್ನೋ ಕಾರಣಕ್ಕೆ ನಾನು ಆ ರೀತಿ ತೋರಿಸಿದ್ದು. ಇದೆಲ್ಲ ಹೊಲಿಬೇಕು ನೀವು ಅಂತಂದರೆ, ಕ್ಯಾನ್ವಾಸ್ ಹಾಕಿ ಹೊಲಿತೀವಿ ಅಂದರೆ 1 ಕಾಲು 1.5 ಮೀಟರ್ ಲೈನಿಂಗ್ ತಂದಿಟ್ಕೊಳ್ಳಿ. ಇಲ್ಲ ಅಂತಂದರೆ ಲೈನಿಂಗು ಪ್ಯಾಚ್ ಹಾಕ್ಕೊಂಡು ಪರದಾಡ್ಕೋಬೇಕಾಗತ್ತೆ. ಇವಾಗ ಫ್ರಂಟ್. ಓಕೆನಾ? ಫ್ರಂಟ್ ಯಾವ ರೀತಿ ಕಟ್ ಮಾಡಬೇಕು ಕ್ಯಾನ್ವಾಸ್ ಅಂತ ತೋರಿಸೋಣ. ಓಕೆ, ಇದು ಕಟ್ ಮಾಡಿ ಮಿಕ್ಕಿದೆಯಲ್ಲ ಈ ಪೀಸು, ಇದರಲ್ಲೇ ಆಗುತ್ತೆ. ಇದನ್ನು ಬಾಕ್ಸ್ ಥರ ಏನು ಕಟ್ ಮಾಡ್ಕೊಳ್ಳೋಂಗಿಲ್ಲ, ಇದು ಶೇಪ್ ಕೊಟ್ಕೊಂಡ್ರೆ ಸಾಕು. ಇಲ್ಲಿದೆಯಲ್ವಾ, ಇದಿರುತ್ತಲ್ಲ, ಎಲ್ಲ ಈ ಥರ ಮಾರ್ಕ್ ಹಾಕ್ಕೊಂಡು ಎಲ್ಲ ಕಡೆ 1.5 ಇಂಚಿಗೆ ನೀಟಾಗಿ 1 ಕಾಲು 1.5 ನಿಮ್ಗೆ ಎಷ್ಟು ಇರುತ್ತೆ ಅಷ್ಟು ನೋಡ್ಕೊಂಡು ಮಾಡ್ಕೊಳ್ಳಿ. ನಾನೆಲ್ಲ 1.5 ಇಂಚಿನ ಕಟ್ ಮಾಡ್ಕೊಂಡಿದ್ದೀನಿ ಈ ಶೇಪಲ್ಲಿ. ಈ ಥರ ಕಟ್ ಮಾಡಿಕೊಂಡ್ರೆ ಲೈನಿಂಗ್ ಸೇವ್ ಆಗುತ್ತೆ. ಮಧ್ಯದ್ದೇನು ಕಟ್ ಮಾಡ್ಕೊಳ್ಳೋಕ್ಕಲ್ಲ, ಹೊಲ್ದ ಮೇಲೆ ನಾನು ಕಟ್ ಮಾಡ್ಕೊಳ್ತೀನಿ. ಇದಕ್ಕೂ ಕೂಡ ಲೈನಿಂಗ್ನ ಕಟ್ ಮಾಡ್ಕೊಳ್ಳೋಣ. ಇದು ಸಿಂಗಲ್ಲೇ ಸಾಕು. ಓಕೆ, ಅದು ಅದ್ಮೇಲೆ ಶೇಪ್ ಕಟ್ ಮಾಡ್ಕೊಳ್ಳೋಣ, ತಪ್ಪೇನಿಲ್ಲ. ಈ ರೀತಿ ಕಟ್ ಮಾಡಿ ಈಗ ಇಟ್ಕೊಳ್ಳೋಣ. ಅದನ್ನು ಹೇಗೆ ಸ್ಟಿಚ್ ಮಾಡೋದು ಅಂತ ತೋರಿಸೋಣ. ಓಕೆ, ಇವಾಗ ಕ್ಯಾನ್ವಾಸು ಮತ್ತು ಲೈನಿಂಗ್ನೆಲ್ಲ ಸುತ್ತ ಹೊಲ್ದಿಟ್ಕೊಂಬಿಡೋಣ. ಒಂದು ಡಮ್ಮಿ ಸ್ಟಿಚ್ಚು ಸುಮ್ಮನೆ. ಓಕೆ, ಇದು ಅಷ್ಟೇ. ಎಕ್ಸ್ಟ್ರಾ ಇರೋದು ಆಮೇಲೆ ಕಟ್ ಮಾಡ್ಕೊಳ್ಳೋಣ. ಇದು ಅಷ್ಟೇ ಬ್ಯಾಕನ್ನು. ಹೀಗೆ ಎರಡೆಲ್ಲವೂ ಅಷ್ಟೇ ಸುತ್ತ ಹೊಲ್ದಿಟ್ಕೊಂಬಿಡಿ, ಲೈನಿಂಗು ಮತ್ತು ಕ್ಯಾನ್ವಾಸು. ಇದು ಈಸಿ ಮೆಥಡು. ಮಾಮೂಲಿ ಕಟ್ ಮಾಡ್ಕೊಂಡು ಮಾಡೋದಕ್ಕಿಂತ ಈಸಿ ಇದು. ನಾನು ಆಲ್ಮೋಸ್ಟ್ ಎಲ್ಲಕ್ಕೂ ಹೀಗೆ ಮಾಡ್ಕೊಳ್ಳೋದು. ಯಾಕೆಂದರೆ ಶೇಪು ಒಂದು ಸ್ವಲ್ಪ ಮಿಸ್ ಆಯಿತು ಅಂದರೆ ಕ್ಯಾನ್ವಾಸು ಲೈನಿಂಗು ಮಾಡಿರೋದೆಲ್ಲ ವೇಸ್ಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಫಸ್ಟ್ ಈ ಥರ ಬಾಕ್ಸ್ ಥರನೇ ಕಟ್ ಮಾಡ್ಕೊಂಡು ಮಾಡೋದು. ಓಕೆ, ಇವಾಗ ನಾವು ಮೈನ್ ಫ್ಯಾಬ್ರಿಕ್ಗೆ ಅಟ್ಯಾಚ್ ಮಾಡೋಣ. ಓಕೆ, ಇದು ಎಕ್ಸ್ಟ್ರಾ ಇರೋದೆಲ್ಲ ಕಟ್ ಮಾಡಿಬಿಟ್ಟು ಅದಕ್ಕೆ ಅಟ್ಯಾಚಿಂಗ್ ಕೊಡೋದು. ಓಕೆ, ಇದು ಸೀದಾ ಇರುತ್ತೆ. ಸೀದದ್ರ ಮೇಲೆ ಈ ರೀತಿ ಇಡಬೇಕು ಲೈನಿಂಗ್. ಇಲ್ಲಿ ನೋಡಿ, ಈ ರೀತಿ ನೋಡಿದಾಗ ಇಲ್ಲೂ ಲೈನಿಂಗ್ ಕಾಣಬೇಕು, ಇಲ್ಲೂ ಲೈನಿಂಗ್ ಕಾಣಬೇಕು. ನೀವು ಆದಷ್ಟು ಪಿನ್ನಗಳು ಇಟ್ಕೊಂಡೇ ಮಾಡ್ಕೊಳ್ಳಿ. ಓಕೆ ಓಕೆ, ಇವಾಗ ನಾವು ನೀಟಾಗಿ ಇದನ್ನು ಸ್ಟಿಚ್ ಮಾಡ್ಕೋಬೇಕು.
ಇವಾಗ ಫಿನಿಶಿಂಗು ನಾವು ಮಾಡೋ ಸ್ಟಿಚ್ಚೇ ಫೈನಲ್ ಆಗಿರೋದ್ರಿಂದ ನೀಟಾಗಿಯೇ ಬರಬೇಕು. ಎಲ್ಲ ಕಡೆನೂ ಒಂದು ಟೆನ್ಷನ್ ಮಾರ್ಜಿನಲ್ಲೇ ನೀವು ಸ್ಟಿಚ್ ಹಾಕಬೇಕು. ನೀಟಾಗಿ ಕೂರಿಸ್ಕೊಂಡಿರಬೇಕು. ಆದಷ್ಟು ಪಿನ್ನಗಳು ಹಾಕ್ಕೊಂಡು ಮಾಡಿ. ಗುಂಡು ಪಿನ್ನು ಇಲ್ಲ ಅಂದರೆ ಮನೇಲಿರೋ ಪಿನ್ನನೇ ಹಾಕಿ, ಪರವಾಗಿಲ್ಲ. ಗುಂಡು ಪಿನ್ನನೇ ಬೇಕು ಅಂತೇನಿಲ್ಲ. ಓಕೆ, ಇವಾಗ ಆಯ್ತಲ್ಲ. ಇದು ನೀಟಾಗಿ ಒಂದೇ ಸಮ ಕಟ್ ಮಾಡ್ಕೋಬೇಕು. ನ್ಯಾಚ್ ಹೊಡ್ಕೋಬೇಕು. ನ್ಯಾಚ್ ಅಷ್ಟೇ ಇಂಪಾರ್ಟೆಂಟ್ ಇರುತ್ತೆ. ಓಕೆ, ಈಗ ಇದನ್ನೆಲ್ಲ ಸೇರಿ ಉಲ್ಟಾ ಮಾಡಬೇಕು. ಉಲ್ಟಾ ಮಾಡಿದಾಗ ನೋಡಿ ಈ ರೀತಿ ಕಾಣಬೇಕು. ಈ ಲೈನಿಂಗ್ ಯಾವುದೇ ಕಾರಣಕ್ಕೂ ಕಾಣಬಾರ್ದು. ಫಿನಿಶಿಂಗು ನೀಟಾಗಿ ಬರಬೇಕು. ಈಗ ಕಿನಾರಿ ಹಾಕಬೇಕು. ಓಕೆ, ಈ ರೀತಿ ನೋಡಿ ಅಷ್ಟೇ ಫಿನಿಶಿಂಗ್ ಇರಬೇಕು. ಕಿನಾರಿ ನೀವು ಕೂಡ ಹೊಲಿಯೋದು ಹಾಗೇ ಬಂದಿರಬೇಕು. ನಾನು ತೋರಿಸ್ತಾ ಇರೋದು ಕಾಣಿಸ್ತಾ ಇದೆಯಲ್ಲ, ಅರ್ಥ ಆಗ್ತಿದೆಯಲ್ಲ, ಈ ರೀತಿ. ಓಕೆ, ಈಗ ನೋಡಿ ಎಷ್ಟು ನೀಟಾಗಿ ಬಂತಲ್ಲ. ಇದೇ ರೀತಿಯೇ ನಿಮ್ಮದು ಕೂಡ ಬಂದಿರಬೇಕು. ಇದು ಎಕ್ಸ್ಟ್ರಾ ಇರೋದನ್ನ ನೀಟಾಗಿ ನೀವು ಕಟ್ ಮಾಡ್ಕೋಬೋದು. ನೀಟಾಗಿ ಒಂದೇ ಸಮ ಕಟ್ ಮಾಡಿಕೊಂಡು ಇದನ್ನು ಚಿಕ್ಕದಾಗಿ ಒಂದು ಫೋಲ್ಡ್ ಮಾಡಿಕೊಂಡು ಎಮಿಂಗ್ನ ಮಾಡ್ಕೋಬೇಕು. ಲಾಸ್ಟ್ ಸ್ಟಿಚ್ ಹಾಕ್ಕೊಳ್ಳಿ. ಇದೆಲ್ಲ ಎಮಿಂಗಲ್ಲಿ ಹೋಗುತ್ತೆ. ಒಂದು ಟೆನ್ಷನ್ ಮಾರ್ಜಿನಲ್ಲಿ ಫೋಲ್ಡ್ ಮಾಡಿಕೊಂಡ್ರೆ ಸಾಕು. ಈ ರೀತಿ ನೋಡಿ, ಈ ರೀತಿ. ಓಕೆನಾ? ಇದೆಲ್ಲ ಎಮಿಂಗಲ್ಲಿ ನೋಡಿ, ಇದೆಲ್ಲ ನೀಟಾಗಿ ಬಂದಿದೆ. ಇದು ಹಿಂದಗಡೆ ಎಲ್ಲ ಎಮಿಂಗ್ ಮಾಡ್ಕೊಂಬಿಟ್ರೆ ನೀಟಾಗಿ ಕುತ್ಕೊಳ್ಳುತ್ತೆ. ಓಕೆನಾ? ಇದು ಎಮಿಂಗ್ ನಾವು ಮಾಡ್ಕೊತೀನಿ. ಈಗ ಬ್ಯಾಕ್ ಎಮೈನ್ ಅದನ್ನು ಮಾಡೋದು ಹೇಗೆ ಅಂತ ತೋರಿಸೋಣ. ಇಲ್ಲ ಡಾಟ್ಗಳು ಹಿಡಿದ್ಬಿಟ್ಟು ಫುಲ್ ಫಿನಿಶ್ ಮಾಡೋಣ. ಫ್ರಂಟ್ ಫುಲ್ ಫಿನಿಶ್ ಮಾಡೋಣ ಇದೆ. ಆಮೇಲೆ ಬ್ಯಾಕಿಗೆ ತೊಗೊಂಡು ಹೋಗಿದಾಗ ಒಂದೇ ಸಲ ಬಂದೋಗುತ್ತೆ. ಓಕೆ, ಇಲ್ಲಿ ಡಾಟ್ ಮಾರ್ಕ್ ಹಾಕಿದ್ದೀವಲ್ವ, ಸ್ವಲ್ಪ ಪ್ರೆಸ್ ಮಾಡಿ ಹಾಕ್ಕೊಂಡು ಆ ಕಡೆ ಪ್ರೆಸ್ ಮಾಡಿಕೊಂಡ್ರೆ ಬಂದೋಗುತ್ತೆ. ಡಾಟ್ ಮಾರ್ಕು ಇಂಪಾರ್ಟೆಂಟ್ ಆಗುತ್ತೆ. ಡಾಟ್ ಮಾರ್ಕು ಸರಿಯಾಗಿ ಹಾಕ್ಕೊಳ್ಳಿಲ್ಲ ಅಂತಂದರೆ ಫಿನಿಶಿಂಗು ನೀಟಾಗಿ ಬರಲ್ಲ. ಎಲ್ಲಿ ಬೇಕಲ್ಲಿ ಶೇಪ್ ಕುತ್ಕೊಂಡ್ಬಿಡುತ್ತೆ. ಈ ರೀತಿ ಹಾಕ್ಕೊಂಡ್ರೆ ಇಲ್ಲಿ ಪ್ರೆಸ್ ಆಗಿರೋದು ಕಾಣುತ್ತಲ್ವಾ, ಒಂದೇ ಸಮ ಬಂದೋಗುತ್ತೆ. ಓಕೆನಾ? ಇವಾಗೆಲ್ಲ ಡಾಟ್ ಹಿಡಿಯೋಣ. ಫಸ್ಟ್ ಒನ್ನು ಇದನ್ನು ಡಾಟ್ ಇಟ್ಕೊಂಡ್ಬಿಡೋಣ. ಇಲ್ಲಿ ರಫ್ ಹೊಡ್ಕೊಂಡು ಇಲ್ಲಿ ಎಂಡ್ ಮಾಡೋಣ. ಆಮೇಲೆ ನೆಕ್ಸ್ಟು ಈ ಶೇಪ್, ಈ ಸೆಂಟರ್ ಡಾಟು. ಓಕೆ, ಅದಾದಮೇಲೆ ಈ ಕಡೆ ಸೈಡು ಕಾಣಿಸ್ತಿದೆಯಲ್ಲ, ಅರ್ಥ ಆಗ್ತಾ ಇದೆಯಲ್ಲ ನಿಮಗೂ? ಓಕೆ, ನೆಕ್ಸ್ಟು ಈ ಭಾಗನ ತೊಗೋಬೇಕು. ಇಲ್ಲಿ ನೋಡಿ, ಇದು ತುಂಬ ಇಂಪಾರ್ಟೆಂಟ್. ಇದು ಹಿಂಗೆ ತೊಗೊಂಡಾಗ ಇದು ಈ ಥರ ಬಂದಿರಬೇಕು. ಆವಾಗ ಶೇಪು ನೀಟಾಗಿ ಕುತ್ಕೊಳ್ಳುತ್ತೆ. ಮಾರ್ಕ್ ಹಾಕ್ಕೋಬೇಕಾದ್ರೆ ಆ ರೀತಿ ಹಾಕ್ಕೊಳ್ಳಿ. ಸಪೋಸ್ ಹಾಕ್ಕೋಬೇಕಾದ್ರೆ ಒಂಚೂರು ಹೆಚ್ಚು ಕಮ್ಮಿ ಆಯಿತು ಅಂದರೆ ಹಿಂಗೆ ಇಟ್ಕೊಂಡು ನೋಡಿಕೊಂಡು ಸ್ಟಿಚ್ ಹಾಕ್ಕೊಳ್ಳಿ. ಈ ರೀತಿ ಬಂದಿತ್ತು ಅಂದರೆ ನೋಡಿ, ಈ ರೀತಿ ಶೇಪ್ ಕುತ್ಕೊಳ್ಳುತ್ತೆ. ತುಂಬ ಚೆನ್ನಾಗಿ ಕುತ್ಕೊಳ್ಳುತ್ತೆ ಇದು. ಓಕೆನಾ? ಅದಾದಮೇಲೆ ಈ ಸೈಡು ಓಕೆ. ಅದಾದಮೇಲೆ ಇದು ಕಂಟಿನ್ಯೂಸ್ ಆಗಿ ಇಡೀ ಬ್ಲೌಸ್ನ ಸ್ಟಿಚ್ ಮಾಡೋದು 1 by 1 ವೀಡಿಯೋಸ್ ಬರ್ತಾ ಇರುತ್ತೆ. ಮೊನ್ನೆ ಎಲ್ಲ ಕಟಿಂಗ್ ತೋರಿಸಿದ್ದೆ. ಇದು ಸ್ಟಿಚಿಂಗ್ ಇರುತ್ತೆ. ನೆಕ್ಸ್ಟ್ ಆದಮೇಲೆ ಸ್ಲೀವ್ ಡಿಸೈನು, ಸ್ಲೀವ್ ಸ್ಟಿಚಿಂಗ್ ಬಂದೋಗುತ್ತೆ. 1 by 1 ಬರುತ್ತೆ. ಮಿಸ್ ಮಾಡದೆ ಕಂಟಿನ್ಯೂಸ್ ಆಗಿ ನೋಡಿ ಸ್ಟಿಚ್ ಮಾಡ್ಕೊಳ್ಳಿ. ಆರಾಮಾಗಿ ಒಂದು ಬ್ಲೌಸ್ನ ಸ್ಟಿಚ್ ಮಾಡಿ ನೀವು ಹಾಕ್ಕೋಬೋದು. ಓಕೆ, ಇವಾಗ ಫ್ರಂಟ್ ಎಲ್ಲ ರೆಡಿಯಾಗಿದೆ. ಇವಾಗ ಪಟ್ಟಿ ಪೀಸ್ನ ಅಟ್ಯಾಚ್ ಮಾಡಿದ್ರೆ ಮುಗಿದೋಯ್ತು. ಇದು ಬಟ್ಟೆ ಇಷ್ಟು ಒಂದು ಫುಲ್ ಸಿಕ್ತು. ಇನ್ನೊಂದರಲ್ಲಿ ನಮಗೆ ಸಿಗಲಿಲ್ಲ ಅಲ್ಲ, ಇದರಲ್ಲಿ ಸ್ಲೀವ್ ಹಾರ್ಮೋಲ್ ಸೈಡಲ್ಲಿ ಕಟ್ ಮಾಡಿದ ಪೀಸ್ ಸಿಕ್ಕಿದೆ. ಅದನ್ನು ನಾವು ಅಟ್ಯಾಚಿಂಗ್ ಮಾಡಿಕೊಂಡು ಇದನ್ನು ಸೇರಿಸ್ಕೋಬೋದು. ಒಳಗಡೆ ಹೊರಟೋಗುತ್ತೆ. ಫುಲ್ಲೇ ಎಲ್ಲ ಸಿಗಬೇಕು ಅಂತೇನಿಲ್ಲ. ಒಳಗಡೆ ಹೊರಟೋಗೋದ್ರಿಂದ ನಾವು ಇದನ್ನು ಅಟ್ಯಾಚಿಂಗ್ನ ಮಾಡ್ಕೋಬೋದು. ಓಕೆ, ಸೆಂಟರ್ ತಗೊಂಡು ಒಂದು ಕಿನಾರಿ ಹಾಕೋಣ. ಈಗ ಇಟ್ಕೊಂಡು ಇವಾಗ ಶೇಪ್ ಕಟ್ ಮಾಡ್ಕೊಳ್ಳೋಣ. ಇದು ಸೆಂಟರ್ ಹೋಗೋ ಥರ ನಾವು ಮಾಡ್ಕೋಬೇಕು. ಇದು ಸೀದಾ ಇರೋದು. ಇದು ಒಳಗಡೆ ಹೋಗಬೇಕು ಅಂದರೆ ಇದನ್ನೇ ಫಸ್ಟ್ ಹಾಕಬೇಕು. ಅದಾದಮೇಲೆ ಇದನ್ನು ಕೂರಿಸ್ಕೋಬೇಕು. ಅದಾದಮೇಲೆ
ಇದು ಸ್ವಲ್ಪ ದೊಡ್ಡದಾಗೆ ಕಟ್ ಮಾಡ್ಕೊಳ್ಳಿ. ಆಮೇಲೆ ನೀಟಾಗಿ ಶೇಪ್ನ ನಾವು ಕಟ್ ಮಾಡ್ಕೋಬೋದು. ಒಂದೇ ಸಮ ಇಟ್ಕೊಂಡು ಸೆಂಟ್ರಿಗೆ ನೀಟಾಗಿ ಕೂರಿಸ್ಕೊಳ್ಳಿ. ಲಾಸ್ಟಲ್ಲಿ ಸ್ಟಿಚ್ ಹಾಕಿ, ಒಂದು ಟೆನ್ಷನ್ ಮಾರ್ಜಿನಲ್ಲಿ ಸ್ಟಿಚ್ ಹಾಕಿ. ಓಕೆ, ಇದು ಕೂಡ ಒಂಚೂರು ಮ್ಯಾಚ್ ಹೊಡ್ಕೊಂಡ್ಬಿಟ್ರೆ ಫಿನಿಶಿಂಗು ಚೆನ್ನಾಗಿ ಬರುತ್ತೆ. ಇದನ್ನು ಫೋಲ್ಡ್ ಮಾಡ್ಕೊಳ್ಳಿ. ಕಿನಾರಿ ಹಾಕ್ಕೊಳ್ಳಿ ನೀಟಾಗಿ. ಓಕೆ, ಇವಾಗ ನಾವು ಇದನ್ನು ಇಲ್ಲಿ ಸೈಡಿಂಗ್ ಫೋಲ್ಡಿಂಗ್ ಮಾಡಿಕೊಂಡು ನಾವು ಇದನ್ನು ಸ್ಟಿಚ್ ಹಾಕ್ಕೋಬೇಕು. ಈ ಕಡೆ ಮಾಡಬೇಕಾದ್ರೆ ಇಲ್ಲಿ ಕೂರಿಸ್ಕೊಳ್ಳಿ. ಈ ಶೇಪ್ ತುಂಬ ಇಂಪಾರ್ಟೆಂಟು, ನೀಟಾಗಿ ಶೇಪ್ ಕೊಟ್ಕೊಳ್ಳಿ ಆಯಿತಾ. ಇದನ್ನು ಇನ್ನೊಂದಕ್ಕೆ ಮಾಡಿಸ್ಕೊಳ್ಳಿ. ಓಕೆ, ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ. ಫುಲ್ಲು ರೆಡಿ ಆಯಿತು. ಓಕೆ, ಈಗ ಬ್ಯಾಕ್. ಓಕೆ, ಇವಾಗ ಬ್ಯಾಕ್ ಸೈಡ್ದು ಸೀದಾ ಇದೆ, ಅದ್ರ ಮೇಲೆ ನಾವು ನೀಟಾಗಿ ಇದ್ರ ಮೇಲೆ ಲೈನಿಂಗ್ ಕೂರಿಸ್ಕೊಳ್ಳೋಣ. ಕೂರಿಸ್ಕೊಂಡು ಹೀಗೆ ಉಲ್ಟಾ ಮಾಡ್ಕೋಬೇಕು. ನೋಡಿ, ಈ ರೀತಿ ಕೂರಿಸ್ಕೊಂಡು ನೀವು ಆದಷ್ಟು ಪಿನ್ನಗಳು ಹಾಕ್ಕೊಳ್ಳಿ. ಈಗ ಒಂದು ಟೆನ್ಷನ್ ಮಾರ್ಜಿನಲ್ಲಿ ಹೊಲ್ಕೊಂಬರ್ಬೇಕು. ಓಕೆ, ಒಂದು ಟೆನ್ಷನ್ ಮಾರ್ಜಿನಲ್ಲಿ ನೀಟಾಗಿ ಇಲ್ಲಿ ಓಪನ್ ಬರುತ್ತೆ, ಇಲ್ಲಿ ಹೊಲಿಬೇಡಿ. ಹಾಗೆ ಮುಂದೆ ಹೋಗಿ ಹಿಂಗೆ ತಿರುಗಿಸ್ಕೊಂಡು ಇಲ್ಲಿಂದ ತಗೊಳ್ಳಿ. ಇಲ್ಲಾಗೆ ಇರಬೇಕು. ಇಲ್ಲೂ ಕೂಡ ಒಂದು ಟೆನ್ಷನ್ ಮಾರ್ಜಿನಲ್ಲಿ ಇಲ್ಲಿ ಬಂದು ಇಲ್ಲಿ ನಿಲ್ಲಿಸ್ಕೊಂಡು ಇಲ್ಲಿ ತಿರುಗಿಸ್ಕೋಬೇಕು ಬಟ್ಟೆನ. ಓಕೆ ಓಕೆ, ಟೆನ್ಷನ್ ಮಾರ್ಜಿನಲ್ಲೇ ಈ ಡಿಸೈನ್ ಮಾತ್ರ ನೀಟಾಗಿ ಬರಬೇಕು. ಇದೇ ಫೈನಲ್ ಸ್ಟಿಚ್ ಆಗಿರುತ್ತೆ. ಹೀಗೆ ಬಂದು ಹೀಗೆ ಈ ರೀತಿ ಬಂತಲ್ವ, ಎರಡನ್ನೂ ಒಟ್ಟೊಟ್ಟಿಗೆ ಮಾಡ್ಕೊಳ್ಳಿ ಆಯಿತಾ. ಓಕೆ, ಇವಾಗ ಒಂದೇ ಸಲ ಮಾಡಿಕೊಂಡು ಕಟ್ ಮಾಡ್ಕೊಳ್ಳೋಣ. ಇಲ್ಲಾಂದರೆ ಒಂದೇ ಕಡೆ ಬಂದುಬಿಟ್ರೆ ಪ್ರಾಬ್ಲಮ್ ಆಗುತ್ತೆ. ಬಾರ್ಡ್ರ್ ಇರೋದ್ರಿಂದ ಏನು ಅನಿಸಲ್ಲ, ಬಟ್ ಯಾಕೆ ಮಾಡ್ತೀನಿ ಫಿನಿಶಿಂಗ್ ನೀಟಾಗಿ ಮಾಡ್ಕೊಂಬಿಟ್ರೆ ಬೆಟರ್ ಅಲ್ವಾ. ಓಕೆ, ನೆಕ್ಸ್ಟು ಇಲ್ಲಿಂದ ತಗೊಳ್ಳಿ. ನೀವು ಆದಷ್ಟು ಪಿನ್ನಗಳು ಹಾಕೊಂಡು ಹೊಲಿರಪ್ಪ, ಯಾಕಂದರೆ ಜರ್ಕಾಡಬಾರ್ದು, ನೀಟಾಗಿ ಕೂತಿರ್ಬೇಕು. ಅದಕ್ಕೆ ನಮಗೆ ಅಂದರೆ ಒಂದು ಸೆಟ್ ಮಾಡೋದು ಗೊತ್ತಿರುತ್ತೆ, ನೀಟಾಗಿ ಮಾಡ್ಕೊತೀವಿ. ನೀವು ಅಂದರೆ ಹೆಂಗೆ ಬೇಕಂಗೆ ಹೋಯ್ತು ಅಂದರೆ ಫಿನಿಶಿಂಗ್ ಹಾಳಾಗುತ್ತೆ, ಮತ್ತು ಕ್ರಾಸಿಗೆ ಬಂದುಬಿಡುತ್ತೆ. ಹೀಗೆ ಬಂದು ಇಲ್ಲಿ ನಿಲ್ಲಿಸ್ಕೊಂಡು ಹೀಗೆ ತಿರುಗಿಸ್ಬೇಕು. ಇಲ್ಲಿ ಎಲ್ಲರೂ ಇಲ್ಲಿ ನಿಲ್ಲಿಸ್ಕೋಬೇಕು. ಹೀಗೆ ಬನ್ನಿ, ಒಂಚೂರು ಆಚೆ ಕಡೆ ಬಂದು ಆಮೇಲೆ ಈ ಕಡೆ ತಗೊಳ್ಳಿ. ಓಕೆ, ಈ ರೀತಿ ಆಯ್ತಲ್ಲ. ಈಗ ಇದನ್ನು ನೀಟಾಗಿ ಕಟ್ ಮಾಡಬೇಕು. ಓಕೆ, ಕಟ್ ಮಾಡಿಕೊಂಡು ಇಲ್ಲೂ ಅಷ್ಟೇ ನೋಡ್ಕೊತ ಮಾಡೋಕ್ಕೆ ಹೋಗಬೇಡಿ. ನೋಡಿಕೊಂಡು ತಲೆಗೆ ಹಾಕ್ಕೊಳ್ಳಿ ಫಸ್ಟ್ ನೀಟಾಗಿ ಒಂದು ರೌಂಡ್ ಫುಲ್ ಎಲ್ಲ ನೋಡಾದ್ಮೇಲೆ ಇದು ಹಿಂಗೆ ಅಂದ್ಬಿಟ್ಟು ನೆಕ್ಸ್ಟ್ ಮಾಡೋ ಟೈಮಲ್ಲಿ ಒಂದು ಸಲ ನೋಡ್ಕೊಂಡು ಮಾಡಿದ್ರೆ ನಿಮಗೆ ಬಂದೋಗುತ್ತೆ. ನಾವು ಒಂದೇ ಸಲ ಇದು ಮಾಡ್ತಾ ನೋಡೋಕೆ ಹೋಗಬೇಡಿ ಆಯಿತಾ. ಫಸ್ಟು ಒಂದು ರೌಂಡು ಎಲ್ಲ ವೀಡಿಯೋಸ್ ನೋಡಿ ಹೆಂಗೆ ಬಂದಿದೆ ಅಂತ. ಇಲ್ಲಿ ಮ್ಯಾಚ್ ಹೊಡ್ಕೋಬೇಕು, ಹೆಂಗೆ ಮಾಡ್ತಾರೆ ಅಂತೆಲ್ಲ, ಫಿನಿಶಿಂಗ್ ಎಲ್ಲ ಹೆಂಗೆ ತೊಗೊತಾರೆ ಅಂತೆಲ್ಲ ನೋಡ್ಕೊಂಡು ಆದಮೇಲೆ ನೀವು ಕಟಿಂಗ್ ಮಾಡಿ ಹೊಲಿಗೆ ಕೂತ್ಕೊಂಡಾಗ ಅವಾಗ ಒಂಚೂರು ಡೌಟ್ ಬಂದಾಗ ಅವಾಗ ನೋಡ್ಕೋಬೋದು. ಓಕೆನಾ. ಇದು ಈ ಡಿಸೈನ್ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ. ಇದು ಹಾಕ್ಕೊಂಡಾಗಂತೂ ಅಷ್ಟು ಚೆನ್ನಾಗಿ ಕಾಣುತ್ತೆ. ಇಲ್ಲೇ ಮೇಯ್ನ್ ನ್ಯಾಚ್ ಅದು. ಆಮೇಲೆ ಇದನ್ನು ಕಟ್ ಮಾಡಿಕೊಂಡು ಇವಾಗ ಉಲ್ಟಾ ಮಾಡ್ಬೇಕಾದ್ರೆ ಸ್ವಲ್ಪ ಇಲ್ಲಿ ಈ ಮೂತಿ ಹತ್ರ ಕಷ್ಟ ಆಗುತ್ತೆ, ನೋಡ್ಕೊಳ್ಳಿ ಹೆಂಗೆ ಮಾಡೋದು ಅಂತ. ಈ ಮೂತಿ ಹತ್ರ ಹಿಂಗೆ ಇಟ್ಕೊಂಡು ಫುಲ್ ಉಲ್ಟಾ ಮಾಡ್ಕೊಳ್ಳಿ.
ಇಲ್ಲಿ ಏನಕ್ಕೆ ಬಿಟ್ಟೆ ಅಂತ ನೋಡೋದ್ರಲ್ವಾ, ಈ ರೀತಿ ಬರಬೇಕು. ಇಲ್ಲಿ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಬರುತ್ತೆ. ಇಲ್ಲಿ 2 ಸ್ಟೋನ್ ಬಟನ್ ಬರುತ್ತೆ, ಚಿಕ್ಕ ಚಿಕ್ಕವು. ಓಕೆ, ನೋಡಿ ಈ ಮೂತಿ ಇಕ್ಕಿನದು ಯಾಕಣ, ಅದನ್ನ ಆಮೇಲೆ ತಗೊಳ್ಳೋಣ. ಈ ಮೂತಿನೇ ಇಂಪಾರ್ಟೆಂಟು. ಡಿಸೈನ್ ಕೂರಬೇಕಲ್ವ, ನೀಟಾಗಿ ಕೂರಿಸ್ಕೋಬೇಕು. ಫುಲ್ ಎಲ್ಲ ಎತ್ಕೋಬೇಕು, ನೀಟಾಗಿ ಎತ್ಕೊಂಡು ಇಲ್ಲಿ ಕೂರಿಸ್ಕೊಂಡ್ಬಿಟ್ರೆ ಆ ಶೇಪ್ ಕೂರಬೇಕು. ನೋಡಿ, ಇದು ಕೂರಲಿಲ್ಲ ಅಂದರೆ ನಾವು ಮಾಡಿರೋ ಡಿಸೈನೇ ಹೊರಟೋಗುತ್ತೆ, ಬೇರೆ ಡಿಸೈನ್ ಆಗಿಬಿಡುತ್ತೆ. ಆಮೇಲೆ ರೌಂಡಿಗೆ ಬಂದುಬಿಡುತ್ತೆ. ನಾವು ಕಟ್ಟಿಂಗ್ ಹೆಂಗೆ ಮಾಡಿರ್ತೀವೋ ಅದೇ ಥರನೇ ಸ್ಟಿಚಿಂಗ್ ಬಂದಿರಬೇಕು. ಓಕೆ, ನೋಡಿ ಈ ರೀತಿ. ನಾವು ನ್ಯಾಚ್ ಹೊಡ್ಕೊಂಡ್ರೆ ಈ ಮೂತಿ ಹತ್ರ ಎಲ್ಲ ನಮ್ಗೆ ಟೆನ್ಷನೇ ಇರಲ್ಲ, ಆರಾಮಾಗಿ ಬಂದ್ಬಿಡುತ್ತೆ. ಇಲ್ಲ ಅಂತಂದರೆ ಆ ಜಾಗದಲ್ಲಿ ರಿಂಕಲ್ಸ್ ಬಂದ್ಬಿಡುತ್ತೆ, ಫಿನಿಶಿಂಗ್ ಬರಲ್ಲ, ಚೆನ್ನಾಗಿ ಬರಲ್ಲ. ನೋಡಿ ಇಲ್ಲಿ ತಗೊಳ್ಳಿ, ಆಮೇಲೆ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಬರುತ್ತೆ, ಮಾಡಬೇಕಾದ್ರೆ ತೋರಿಸ್ತೀನಿ. ಇಲ್ಲ ಅಷ್ಟೇ ನೋಡಿ, ನ್ಯಾಚ್ ಹೊಡ್ಕೊಂಡಿರೋದ್ರಿಂದ ನಾವು ಮಡಿಸ್ಕೊಂಡಾಗ ಅಷ್ಟೇ ನೀಟಾಗಿ ಕುತ್ಕೊಳ್ಳುತ್ತೆ. ಓಕೆನಾ, ನೋಡಿ ಎಷ್ಟು ನೀಟಾಗಿ ಬಂತು ಅಲ್ವಾ. ಈಗ ಇದನ್ನು ಮಾಡೋಣ. ಇದನ್ನು ಉಲ್ಟಾ ಮಾಡಿಕೊಂಡು, ನನ್ನ ವೀಡಿಯೋಸ್ ಆಲ್ಮೋಸ್ಟ್ ಎಲ್ಲ ವೀಡಿಯೋಸು ಲೆಂತಿಯಾಗಿರುತ್ತೆ. ಕೆಲವ್ರಿಗೆ ಬೋರ್ ಹೊಡಿಬೋದು, ಅಯ್ಯೋ ಇಷ್ಟು ತನಕನಾ ಅಂತ. ಬಟ್ ಹೇಳೋದು ನಿಧಾನಕ್ಕೆ ಹೇಳೋದ್ರಿಂದ ನಿಮಗೆ ಹಂಗನ್ಸುತ್ತೆ. ಕೆಲವು ಬೇಗ ಫಾಸ್ಟಾಗಿ ಹೇಳ್ಕೊಂಡು ಹೋಗ್ಬಿಟ್ರೆ ನಿಮ್ಗೆ ಅರ್ಥ ಆಗಲ್ಲ ಅನ್ನೋ ಕಾರಣಕ್ಕೆ ನಾನು ಕ್ಲಾಸಲ್ಲಿ ಹೇಗೆ ಕ್ಲಾಸಲ್ಲಿ ಹೇಳ್ಕೊಡ್ತೀನೋ ಅದೇ ರೀತಿಯೇ ನಿಮಗೂ ಕೂಡ ನಿಧಾನಕ್ಕೇ ಹೇಳ್ಕೊಡ್ತೀನಿ. ಕೆಲವ್ರಿಗೆ ಲೆಂತಿ ಆಗುತ್ತೆ, ಬೇಡ ಮ್ಯಾಮ್ ಫಾಸ್ಟಾಗಿ ಮಾಡಿ ಅಂತ ಕಮೆಂಟ್ ಮಾಡೋರು ಮಾಡಿ. ಓಕೆನಾ, ಫಾಸ್ಟಾಗಿ ಮಾಡಿ ಪರವಾಗಿಲ್ಲ, ನಮ್ಗೆ ಅರ್ಥ ಆಗುತ್ತೆ ಅನ್ನೋರು ಕಮೆಂಟ್ ಮಾಡಿ. ಇಲ್ಲ ನಿಧಾನಕ್ಕೆ ಮಾಡಿ ಪರವಾಗಿಲ್ಲ, ನಮ್ಗೆ ಅರ್ಥ ಆಗುತ್ತೆ, ನೋಡ್ಕೊಂಡು ನಾವು ಮಾಡ್ಕೊತೀವಿ ಅನ್ನೋರು ಕಮೆಂಟ್ ಮಾಡಿ. ಆಗ ನಾನು ಫಾಸ್ಟ್ ಮಾಡಬೇಕಾ ಇಲ್ಲ ನಿಧಾನಕ್ಕೆ ಮಾಡಬೇಕಾ ಅನ್ನೋದು ಗೊತ್ತಾಗಿ ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತೀನಿ. ಓಕೆನಾ, ನೋಡೋಣ. ಈ ವಿಡಿಯೋ ಹಾಕಿರ್ತೀನಲ್ಲ, ನೆಕ್ಸ್ಟ್ ವೀಡಿಯೋದಲ್ಲೇ ಫಾಸ್ಟ್ ಮಾಡೋದಾ ನಿಧಾನ ಮಾಡೋದಾ ಅಂತ ಡಿಸೈಡ್ ಮಾಡಿಬಿಟ್ಟು ವೀಡಿಯೋಸ್ನ ಮಾಡ್ತೀನಿ. ಓಕೆ, ಕೆಲವರು ಅಂತಿದ್ದಾರೆ ಮ್ಯಾಮ್ ಬೇಡ ಮ್ಯಾಮ್ ಚೇಂಜ್ ಆಗಬೇಡಿ, ನಿಧಾನಕ್ಕೆ ಮಾಡಿ ಅಂತ. ಏನರೋ ಇನ್ನು ಕೆಲವರು ಪರವಾಗಿಲ್ಲ ರೀ, ನೀವು ಹೇಳ್ಕೊಡೋದು ಪರವಾಗಿಲ್ಲ, ಅರ್ಥ ಆಗುತ್ತೆ, ಒಂಚೂರು ಫಾಸ್ಟಾಗಿ ಮಾಡಿಬಿಡಿ, ಒಂದೊಂದನೇ ಮಾಡಿ ಅರ್ಥ ಆಗುತ್ತೆ ನಮಗೆ ಅಂತನೋರು ಕಮೆಂಟ್ ಮಾಡಿ. ಓಕೆ, ಇದೇ ಮೇಯ್ನು. ಈ ಮೂತಿ ಹತ್ರ ಡಿಸೈನ್ ಎತ್ಕೋಬೇಕು. ಅಷ್ಟೇ. ಮೇಯ್ನ್ ನಮಗೆ ಬೇಕಾಗಿದ್ದು ಈ ಮೂತಿ ಹತ್ರ ಈ ಡಿಸೈನ್ ನೋಡಿ, ಅದೇ ಡಿಸೈನ್ ಬಂತ. ಉಕ್ಸ್ಪಟ್ಟಿ ಕಾಜಾಪಟ್ಟಿ ಮಾಡಿದ್ರೆ ಫಿನಿಶಿಂಗ್ ಬಂದೋಯ್ತು. ಈಗ ಲಾಸ್ಟಲ್ಲಿ ಏನು ಮಾಡಬೇಕಪ್ಪ ಇದನ್ನು ಅಂದರೆ, ಈ ಶೇಪ್ನ ಕಟ್ ಮಾಡಿಕೊಂಡು ನಾವು ಶೇಪ್ ಕೊಡಬೇಕು. ಆದರೆ ಶೇಪ್ ಕಟ್ ಮಾಡ್ಕೊಳ್ಳೇಬೇಕು ಅಂತೇನಿಲ್ಲ, ಈಗೇನು ಕೂಡ ನಾವು ಏಮಿಂಗ್ ಮಾಡ್ಕೊಬೋದು, ತುಂಬಾ ಚೆನ್ನಾಗಿ ಬರುತ್ತೆ. ಇಲ್ಲಿವರೆಗೂ ಕಟ್ ಮಾಡೋದಕ್ಕಿಂತ ಇಷ್ಟು ಬಿಟ್ಕೊಂತು ಅಂದರೆ ಇಷ್ಟು ಕೂಡ ಥಿಕ್ನೆಸ್ ಆಗಿರುತ್ತೆ. ಹಿಂಗೆ ಹೋಗಿ ನಾವು ಕಟ್ ಮಾಡ್ಕೊತೀವಿ, ಶೇಪ್ ಥರ ನಾವು ಕೊಡ್ಕೊತೀವಿ ಅಂತಂದರೆ ಇಲ್ಲಿ ತೆಳು ಬಂದುಬಿಡುತ್ತೆ. ಹಾಗಾಗಿ ನಾನೇನು ಕಟ್ ಮಾಡ್ಕೊಳಕ್ಕೆ ಹೋಗಲ್ಲ, ನೀಟಾಗಿ ಹಾಗೆಯೇ ಏಮಿಂಗ್ ಮಾಡ್ಕೊತೀನಿ. ಚೆನ್ನಾಗಿ ಬರುತ್ತೆ ಕೂಡ. ನಾನೆಲ್ಲ ಇದಕ್ಕೂ ಹಾಗೆ ಮಾಡೋದು. ಕುತ್ಕೊಂಡಾಗಲೂ ಅಷ್ಟೇ, ಹಿಂದಗಡೆ ಬ್ಯಾಕಲ್ಲಿ ಫಿನಿಶಿಂಗ್ ನೀಟಾಗಿ ಕುತ್ಕೊಳ್ಳುತ್ತೆ. ಮುಗ್ದೇ ಹೋಯ್ತು. ಇದೆಲ್ಲ ಏಮಿಂಗ್ ಮಾಡಿದ್ಮೇಲೆ ಲಾಸ್ಟಲ್ಲಿ ಒಂದು ಸಲ ತೋರಿಸೋಣ. ಓಕೆ, ನಾಳೆ ಯಾವುದಪ್ಪ ಈ ಉಕ್ಸ್ಪಟ್ಟಿ ಕಾಜಾಪಟ್ಟಿ ತೋರಿಸಿ ಮಾಡಬೇಕಲ್ವ. ಕರೆಕ್ಟ್, ನೀವು ಏಮಿಂಗ್ ಮಾಡ್ಕೊತೀನಿ, ಆಮೇಲೆ ಈ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಮಾಡೋದು. ಓಕೆ, ಓಕೆ ಡನ್. ಇದಾಯ್ತಲ್ಲ. ಈಗ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಮೇಲ್ಗಡೆ ಪುಟ್ಟು ಉಕ್ಸ್ಪಟ್ಟಿ ಪುಟ್ಟು ಕಾಜಾಪಟ್ಟಿ ಮೇಲ್ಗಡೆನೂ ಮಾಡಬೇಕು. ಇಲ್ಲಿ 2 ಚಿಕ್ಕ ಚಿಕ್ಕ ಬಟನ್ ಬರುತ್ತೆ ಸ್ಯಾರಿ ಕಲರ್ದು. ಮಾಡಿದಾಗಲೂ ಕೂಡ ನಿಮಗೆ ತೋರಿಸ್ತೀನಿ. ಓಕೆನಾ, ಇಲ್ಲಿ ಬರುತ್ತೆ ಇಲ್ಲಿ. ಓಕೆ, ಇವಾಗ ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿ ಮಾಡೋಣ. ಉಕ್ಸ್ಪಟ್ಟಿ ಸೇಮ್ 2 ಇಂಚು 2.5, ಕಾಜಾಪಟ್ಟಿ 2.5 ಇಂಚೇ ಬರುತ್ತೆ. ಮೇಲೇನೂ ಬರುತ್ತೆ, ಕೆಳಗೂ ಬರುತ್ತೆ. ಓಕೆ, ಪ್ಲೈನ್ ಹಿಂಗೆ ಇಟ್ಕೊಂಡು ಒಂದು ಸ್ಟಿಚ್ ಹಾಕ್ಕೊಂಡು ಮೇಲೂ ಅಷ್ಟೇ ಪುಟ್ಟು ಉಕ್ಸ್ಪಟ್ಟಿ ಹೊಳ್ಕೊಳ್ಳೋಣ. ಇದು ಕಟ್ಟೆ ಮಾಡ್ಕೊಳ್ಳಿಲ್ಲ, ಆಮೇಲೆ ಕಟ್ ಮಾಡ್ಕೊತೀನಿ. ಓಕೆ, ಇಷ್ಟ ಆಯ್ತಲ್ವಾ. ಈಗ ಉಲ್ಟಾ ಮಾಡೋಣ. ಉಲ್ಟಾ ಮಾಡಿ ಇದನ್ನು ಸ್ವಲ್ಪ ಕಟ್ ಮಾಡ್ಕೊಳ್ಳೋಣ. ಹಾಗೆಯೇ ಇದನ್ನು ಸ್ವಲ್ಪ ಕಟ್ ಮಾಡ್ಕೊಳ್ಳೋಣ. ಹಿಂಗೆ ಸ್ಟ್ರೈಟ್ ಮಾಡಿಕೊಂಡು ಒಂದು ಕಿನಾರಿ ಹಾಕೋಣ.
ಮಾಮೂಲಿ ಬ್ಲೌಸ್ಗಿನ ಬೋಟ್ ನೆಕ್ ಬ್ಲೌಸ್ ಬೇಗನೆ ಫಿನಿಶ್ ಆಗುತ್ತೆ, ಬಟ್ ನೋಡೋಕ್ಕೂ ಲುಕ್ ಇರುತ್ತೆ. ಓಕೆ, ಇದನ್ನು ಚಿಕ್ಕದಾಗಿ ಇದು ಮೈನ್ ಶೇಪ್ ಡಿಸೈನ್ ಬರಬೇಕು, ನೋಡ್ಕೊಂಡು ಮಾಡ್ಕೊಳ್ಳಿ. ಓಕೆ, ಚಿಕ್ಕದಾಗಿ ಒಂದು ಫೋಲ್ಡ್ ಮಾಡಿಕೊಂಡು ಮಾಮೂಲಿ ಉಕ್ಸ್ಪಟ್ಟಿ ಥರನೇ ಇಲ್ಲೂ ಕೂಡ ಮಾಡ್ಕೋಬೇಕು. 1 2, ಕೆಲವರು ಡಬಲ್ ಮಾಡಿಬಿಟ್ಟು ಹಿಂದಗಡೆ ಮಾಡ್ತಾರೆ. ಆ ರೀತಿ ಮಾಡಬೇಡಿ. ಏನಕ್ಕೆ ಅಂತೇಳಿ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ, ಉಕ್ಸಾಕಿದೆಲ್ಲ ಹಿಂದೆ ಕಾಣ್ತಾ ಇರುತ್ತೆ ಅಂತ. ಓಕೆ, ರಫ್ ಹೊಡ್ಕೊಂಡು ಹಿಂದಗಡೆ ಇಲ್ಲಿ ಬಂದು ಇಲ್ಲಿ ಎಂಡ್ ಮಾಡಿ. ಓಕೆ ಓಕೆ, ಡನ್. ಈಗ ಮೇಲ್ಗಡೆ ಇಷ್ಟು ಕಟ್ ಮಾಡ್ಕೊಳ್ಳೋಣ. ಇದು ಕಾಜಾಪಟ್ಟಿ ತಗೊಳ್ಳೋಣ. ಇದು ಚಿಕ್ಕದಾಗಿ ಇದು ಕಟ್ ಮಾಡಿಕೊಂಡು ಇಲ್ಲೂ ಕೂಡ ಕಟ್ ಮಾಡ್ಕೊಳ್ಳೋಣ. ಇಲ್ಲೂ ಚಿಕ್ಕದಾಗಿ ಫೋಲ್ಡ್ ಮಾಡ್ಕೊಳ್ಳಿ. ಈ ಸೈಡು ಕೂಡ ಫೋಲ್ಡ್ ಮಾಡ್ಕೊಳ್ಳಿ. ಸ್ವಲ್ಪ ಕಟ್ ಮಾಡಿಕೊಂಡು ಒಂದು ಫೋಲ್ಡ್ ತಗೊಳ್ಳಿ, ಇನ್ನೊಂದು ಫೋಲ್ಡ್ ನೀಟಾಗಿ ಮಡಿಸ್ಕೊಂಡು ಹಿಂದೆ ತಗೊಳ್ಳಿ. ಕರೆಕ್ಟಾಗಿ ಇದು ಸೆಂಟ್ರಿಗೆ ಬರೋ ಥರ ಕಾಣಿಸ್ತಿದೆಯಲ್ಲ, ಇದನ್ನು ಅಷ್ಟೇ ಈ ಕಡೆಯಿಂದ ಬಂದು ಇಲ್ಲಿ ರಫ್ ಹೊಡ್ಕೊಳ್ಳಿ. ಈ ಕೂರಿಸ್ಕೊಂಡು ಉಲ್ಟಾ ಮಾಡಿ ಪುಟ್ಟ ಉಕ್ಸ್ಪಟ್ಟಿ ರೆಡಿ ಆಯಿತು. ಓಕೆ, ರೆಡಿ ಆಯ್ತಲ್ಲ. ಓಕೆ, ಈಗ ಕಾಜಾಪಟ್ಟಿ. ಓಕೆ, ಕಾಜಾಪಟ್ಟಿನ ಹೊಲ್ಕೋಬೇಕು. ಕಾಜಾಪಟ್ಟಿಗೆ ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ಕು ಎರಡನ್ನೂ ಸೇರಿಸಿ ಸುತ್ತ ಹೊಲ್ಕೋಬೇಕು. ಓಕೆ, ಎಕ್ಸ್ಟ್ರಾ ಇರೋದೆಲ್ಲ ಇವಾಗ ಕಟ್ ಮಾಡ್ಕೊಳ್ಳೋಣ. ಓಕೆನಾ. ಮತ್ತು ಚಿಕ್ಕದು ಪುಟ್ಟ ಕಾಜಕ್ಕೂ ಬೇಕಲ್ಲ, ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್. ಉಕ್ಸ್ಪಟ್ಟಿನ ಮೇಲ್ಗಡೆಯಿಂದ ಅಟ್ಯಾಚ್ ಮಾಡಬೇಕು, ಕಾಜಾಪಟ್ಟಿನ ಹಿಂದಗಡೆಯಿಂದ ಅಟ್ಯಾಚ್ ಮಾಡಬೇಕು. ಹೀಗೇನೆ ಇಟ್ಕೊಂಡು ಒಂದು ಟೆನ್ಷನ್ ಮಾರ್ಜಿನಲ್ಲಿ ಉಳ್ಕೊ. ಓಕೆ, ಇದು ಕೆಳಗಡೆಯಿಂದ ಅಟ್ಯಾಚಿಂಗ್ ಮಾಡ್ಕೋಬೇಕು. ಇದನ್ನು ಅಷ್ಟೇ, ಇದನ್ನು ಅಷ್ಟೇ ಕೆಳಗಡೆಯಿಂದ ಅಟ್ಯಾಚಿಂಗ್ನ ಮಾಡ್ಕೋಬೇಕು. ಹೀಗೆ ತೊಗೊಂಡು ಎಕ್ಸ್ಟ್ರಾ ಇರೋದೆಲ್ಲ ಕಟ್ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ಬಿಟ್ಟು ಫೋಲ್ಡಿಂಗಿಗೆ ಬಿಟ್ಟು ಎಕ್ಸ್ಟ್ರಾ ಇರೋದು ಕಟ್ ಮಾಡ್ಕೋಬೇಕು. ಓಕೆ, ಚಿಕ್ಕದಾಗಿ ಒಂದು ಮಾಡಿಸ್ಬಿಟ್ಟು ಕಿನಾರಿ ಹಾಕ್ಕೊಳ್ಳಿ. ಈ ಸೈಡು ಅಷ್ಟೇ ಚಿಕ್ಕದಾಗಿ ಒಂದು ಮಾಡಿಸ್ಕೊಳ್ಳಿ, ಕಿನಾರಿ ಹಾಕ್ಕೊಳ್ಳಿ. ಅದಾದಮೇಲೆ ಇದು ಅಷ್ಟೇ ಚಿಕ್ಕದಾಗಿ ಒಂದು ಫೋಲ್ಡ್ ಮಾಡಿ ಇಲ್ಲಿ ಕೂರಿಸ್ಬೇಕು. ನೀಟಾಗಿ ಫಿನಿಶಿಂಗ್ ಬರಬೇಕು. ಈ ಡಿಸೈನು ಹಿಂಗೆ ಇರಬೇಕು. ಇಲ್ಲಿ ರಫ್ ಹೊಡ್ಕೊಂಡು ಇಲ್ಲಿ ತೊಗೊಂಡು ಬಂದು ಕೂರಿಸ್ಕೊಳ್ಳಿ. ಕೆಲವರು ಗೂಡ್ ಮಾಡ್ಕೊತೀರಾ, ಗೂಡಾದ್ರೂ ಮಾಡ್ಕೋಬೋದು, ಇಲ್ಲ ಕಾಜಾನಾದ್ರೂ ಮಾಡ್ಕೋಬೋದು. ನಾವು ಆದಷ್ಟು ಕಾಜಾನೇ ಮಾಡೋದು. ಹೀಗೆ ಬಂದು ಇಲ್ಲಿ ವಾಪಸ್ ಬರೋಣ. ಮಧ್ಯ ಒಂದು ಸ್ಟಿಚ್ ಹಾಕೋದು. ಓಕೆ, ಇದೆಲ್ಲ ಕಟ್ ಮಾಡ್ಕೊಳ್ಳೋಣ. ನೋಡಿದ್ರಲ್ವಾ, ಪುಟ್ಟ ಕಾಜ ಒಂದಿದೆ. ಓಕೆ, ಇದನ್ನು ಅಷ್ಟೇ ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ಸೇಮ್ ಮಾಡೋ ಮೆಥಡ್ ಸೇಮೇ ಇರಲಿ. ಚಿಕ್ಕದು ಅಂತೇಳಿ ಹೆಂಗೆ ಬೇಕಂಗೆ ಫೋಲ್ಡ್ ಮಾಡಿ ಹೊಲಿಯೋಕೆ ಹೋಗಬೇಡಿ. ಫಿನಿಶಿಂಗ್ ಕೊಟ್ಟರೆ ಯಾವುದೇ ಒಂದಾದ್ರೂ ಚೆನ್ನಾಗಿ ಬರುತ್ತೆ. ಚಿಕ್ಕದಾಗಿ ಒಂದು ಫೋಲ್ಡ್ ಮಾಡಿ ಇದಕ್ಕೂ ಅಷ್ಟೇ ಕಿನಾರಿ ಹಾಕ್ಕೊಳ್ಳಿ. ಅದಾದಮೇಲೆ ಇನ್ನು ಇದನ್ನು ಕೂಡ ಚಿಕ್ಕದಾಗಿ ಒಂದು ಫೋಲ್ಡ್ ಮಾಡಿ ಇಲ್ಲೂ ಕೂಡ ಕಿನಾರಿ ಹಾಕ್ಕೊಳ್ಳಿ. ಅಲ್ಲೆಲ್ಲ ದಾರಗಳು ಕಟ್ ಮಾಡ್ಕೊಳ್ಳಿ, ಬಿಟ್ಕೊಳಕ್ಕೆ ಹೋಗಬೇಡಿ. ಇದನ್ನು ಚಿಕ್ಕದಾಗಿ ಒಂದು ಫೋಲ್ಡ್ ಮಾಡಿ ಇಲ್ಲಿಗೆ ಕೊಡಿ. ಇದನ್ನು ತುಂಬ ಜನ ಏನು ಮಾಡಿರಿ ಗೊತ್ತಾ, ಕೆಲವ್ರಿಗೆ ಇದು ಟೈಟ್ ಬರುತ್ತೆ ಅಂತ ಅಂತಾರೆ. ಸ್ವಲ್ಪ ಅಂಥವ್ರಿಗೆ ಸ್ವಲ್ಪ ದೊಡ್ಡದಾಗೆ ಕೊಡಿ. ಈ ರೀತಿ ದಪ್ಪ ಇರೋರಿಗೆ ಸ್ವಲ್ಪ ದೊಡ್ಡದಾಗಿ ಕೊಟ್ಟು ಇಲ್ಲಿ ಒಂದು ಉಕ್ಸಾಕಿ ಕಾಜಾ ಮಾಡ್ಕೊಳ್ಳಿ. ಇಲ್ಲಿ ಒಂದು ಕಾಜಾ ಮಾಡ್ಕೊಳ್ಳಿ. ಓಕೆನಾ. ದಪ್ಪ ಇರೋರಿಗೆ ಸ್ವಲ್ಪ ನಮ್ಗೆ ಟೈಟ್ ಆಗುತ್ತೆ, ನಮ್ಗೆ ಲೂಸ್ ಬೇಕು ಅನ್ನೋರಿಗೆ ಮಾತ್ರ, ಎಲ್ಲರಿಗೂ ಅಲ್ಲ. ಓಕೆನಾ. ಇವರೇನು ಅಷ್ಟೊಂದು ದಪ್ಪ ಇಲ್ಲ, ಮೀಡಿಯಮ್ ಇರೋದ್ರಿಂದ ನಾನು ಚಿಕ್ಕದಾಗೇ ಮಾಡ್ಕೊತಾ ಇದ್ದೀನಿ. ನೀವೇನೇ ಹೋದ್ರೂ ಫಿನಿಶಿಂಗೇ ಮೇಯ್ನು. ಆದಷ್ಟು ನೀಟಾಗಿ ಮಾಡ್ಕೊಳ್ಳಿ. ಓಕೆ, ನೋಡಿ ಎಲ್ಲ ಫಿನಿಶಿಂಗ್ ಆಯಿತು. ಈಗ ಹೇಗೆ ಬಂದಿದೆ ಅಂತೆಲ್ಲ ತೋರ್ಸೋಣ. ಓಕೆ, ನೋಡಿದ್ರಲ್ವಾ ಯಾವ ರೀತಿ ಬಂದಿದೆ ಅಂತೇಳಿ. ಇವಾಗ ಶೋಲ್ಡರ್ ಅಟ್ಯಾಚ್ ಮಾಡೋಣವಾ. ಓಕೆ, ಇವಾಗ ನಾವು ಫ್ರಂಟ್ ಟು ಬ್ಯಾಕು ಅಟ್ಯಾಚಿಂಗ್ ಮಾಡ್ಕೋಬೇಕು. ಇದು ಅಟ್ಯಾಚಿಂಗ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಇರುತ್ತೆ. ನೀಟಾಗಿ ನೋಡ್ಕೊಳ್ಳಿ, ಆಯಿತಾ.
ಇಲ್ಲಿ ಇಟ್ಕೊಂಡು ಅರ್ಧ ಇಂಚಿಗೆ ಫಸ್ಟು ಸ್ಟಿಚ್ ಹಾಕೋಬೇಕು. ಬೋಟ್ ನೆಕ್ಕಲ್ಲಿ ಯಾವುದೇ ಕಾರಣಕ್ಕೂ ಶೋಲ್ಡರ್ ಡ್ರಾಪ್ ಆಗಲ್ಲ, ಹಂಗಂತ ಹೇಳಿ ಅದು ಅರ್ಧ ಇಂಚಿಗೆ ಸ್ಟ್ರೈಟೇ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಅದು ಅಭ್ಯಾಸ ಮಾಡ್ಕೊಳ್ಳಿ. ಅರ್ಧ ಇಂಚಿಗೆ ಒಂದು ಸ್ಟಿಚ್ ಹಾಕ್ಕೊಂಡು ಬೋಟ್ ನೆಕ್ಕಲ್ಲಿ ಬ್ಯಾಕಲ್ಲಿ ಇಲ್ಲೇನೆ ಬಂದಿರುತ್ತಲ್ವ ಬಟನ್ಸ್ ಆಗಲಿ ಕಟ್ಟೋದಾಗಲಿ, ಹಾಗಾಗಿ ಶೋಲ್ಡರ್ ಡ್ರಾಪ್ ಆಗಲ್ಲ. ಒಂದು 1/4 ಇಂಚು ಡೌನ್ ತೊಗೊಂಡು ಮತ್ತೆ ಅರ್ಧ ಇಂಚಿಗೆ ಇಲ್ಲಿಗೆ ಬರಬೇಕು. ಓಕೆನಾ? ಅದಾದಮೇಲೆ ಈ ಸೈಡ್ ಇವಾಗ ಫ್ರಂಟಿಗೆ. ಓಕೆ, ಇವಾಗ ಇದನ್ನು ಕೂಡ ಅಷ್ಟೇ ಒಂದ್ರ ಮೇಲೆ ಒಂದು ಇಟ್ಕೋಬೇಕು. ಅರ್ಧ ಇಂಚಿಗೆ ಒಂದು ಸ್ಟಿಚ್ ಹಾಕ್ಕೋಬೇಕು. ಆಮೇಲೆ ಒಂದು 1/4 ಇಂಚು ಡೌನ್ ತೊಗೊಂಡು ಕ್ರಾಸಿಗೆ ಸ್ಟಿಚ್ ಹಾಕೋಬೇಕು. ಇಷ್ಟೇ ನೋಡಿ, ಈ ರೀತಿ ಬಂದಿದೆ. ನಿಮ್ಮದು ಕೂಡ ಇದೇ ರೀತಿ ಬಂದಿರಲಿ. ಇಷ್ಟು ಹೊಲ್ದು ಇಟ್ಕೊಂಡಿರಿ ಆಯಿತಾ? ಅದಾದಮೇಲೆ ನಾನು ನಿಮಗೆ ಸ್ಲೀವ್ ಹೇಗೆ ಕಟ್ ಮಾಡಬೇಕು, ಡಿಸೈನ್ ಸ್ಲೀವು, ಮತ್ತು ಅದನ್ನು ಡಿಸೈನ್ಸ್ ಕಟಿಂಗು ಮತ್ತು ಸ್ಟಿಚಿಂಗು ಸ್ಲೀವ್ದು ಹೇಳ್ಕೊಡ್ತಾ ಬರ್ತೀನಿ. ಓಕೆನಾ? ನೋಡಿದ್ರಲ್ವ ಯಾವ ರೀತಿ ಹೊಲಿಬೇಕು ಅಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಏನು ಮಾಡಬೇಕು? ಪಟ್ ಅಂತ ಒಂದು ಲೈಕ್ ಮಾಡಬೇಕು, ಬೇರೆಯವ್ರಿಗೆಲ್ಲ ಶೇರ್ ಮಾಡಬೇಕು. ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಬೇಕು. ಓಕೆ, ಬಾಯ್.